ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಪೈಪಿಂಗ್ ವಿಡಿಯೋ ಆಗಿರುತ್ತೆ. ಆಲ್ರೆಡಿ ಪೈಪಿಂಗ್ದು ಬಟ್ಟೆ ಅಟ್ಯಾಚ್ ಮಾಡಿದ್ದೀನಿ. ನಾನು ಅಟ್ಯಾಚ್ ಮಾಡಿರೋ ಬಟ್ಟೆಗೆ ಪೈಪಿಂಗ್ ಮಾಡ್ತಾಯಿದ್ದೀನಿ. 1/2 ಇಂಚ್ ಕಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ಫೋಲ್ಡಿಂಗ್ ಮಾಡ್ಕೊಂಬಿಟ್ಟು ಆಲ್ರೆಡಿ ಅಟ್ಯಾಚ್ ಮಾಡಿದ್ದೀನಿ. ಅದನ್ನು ಟರ್ನ್ ಮಾಡಿಬಿಟ್ಟು ಪೈಪಿಂಗ್ ಮಾಡ್ತಾಯಿರೋದು. ಬಲಗೈಯಿಂದ ಸ್ವಲ್ಪ ಹಿಂದಕ್ಕೆ ಎಳಿತಾ ಇರಬೇಕು ಬಟ್ಟೆನ, ಎಡಗೈಯಿಂದ ಸ್ವಲ್ಪ ತಳ್ತಾ ಇರಬೇಕು, ಈ ಕಡೆ ನಮ್ಮ ಕಡೆ ಎಳ್ಕೊತಾ ಇರಬೇಕು. ಆವಾಗ ತುಂಬ ನೀಟಾಗಿ ಬರುತ್ತೆ. ಬಟ್ ಸ್ವಲ್ಪ 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 ಟರ್ನ್ ಮಾಡಿಕೊಂಡೇ ಪೈಪಿಂಗ್ ಮಾಡಬೇಕಾಗುತ್ತೆ. ಎಮ್ಮಿಂಗ್ ಆದರೂ ಅಷ್ಟೇ, ಪೈಪಿಂಗ್ ಆದರೂ ಅಷ್ಟೇ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ನೀಟಾಗಿ ಬರುತ್ತೆ, ಏನು ತೊಂದರೆ ಇಲ್ಲ. ರೆಡಿಮೇಡ್ ಯಾವ ಥರ ಬರುತ್ತೆ ಸೇಮ್ ಅದೇ ಥರನೇ ಬರುತ್ತೆ. ಬಟ್ ರೆಡಿಮೇಡ್ಗಳು ಬಂದಿದೆ, ಬಟ್ ನನಗೆ ಅದೆಲ್ಲ ಇಷ್ಟನೇ ಆಗಲ್ಲ. ಏನಕ್ಕಪ್ಪ ಅಂದರೆ ಅದು ಮ್ಯಾಚ್ ಆಗಲ್ಲ. ಅದು ಮ್ಯಾಚ್ ಆದ್ರೂ ತುಂಬ ಪ್ರೊಸೆಸ್ ಇದೆ. ಅದು ಅಟ್ಯಾಚ್ ಮಾಡಬೇಕು ಒಳಗಡೆ, ಮಾಮೂಲಿ ಬಟ್ಟೆಗೆ, ಆಮೇಲೆ ಲೈನಿಂಗ್ ಬಟ್ಟೆ ಒಳಗಡೆ ಹಾಕಿ ಅಟ್ಯಾಚ್ ಮಾಡಿ ಟರ್ನ್ ಮಾಡಿ ಮತ್ತೆ ಸ್ಟಿಚ್ ಹಾಕಿ ಎಲ್ಲನೂ ಅಷ್ಟೇ ಆಗುತ್ತೆ. ಅದಕ್ಕಿನ್ನೂ ಜಾಸ್ತಿ ಟೈಮ್ ತಗೊಳುತ್ತೆ. ಇನ್ನೊಂದು ಅದು ಮ್ಯಾಚ್ ಆಗಲ್ಲ. ಹಾಗಾಗಿ ಈ ಬೆಸ್ಟ್ ಅಂದ್ರೇ ನಾನು ಯಾವ ಫ್ಯಾಬ್ರಿಕ್ ಕೊಟ್ಟಿರ್ತಾರೆ ಕಸ್ಟಮರು ಅದೇ ಫ್ಯಾಬ್ರಿಕ್ ಅಂತಲೇ ಮಾಡಿದ್ರೇ ಬೆಸ್ಟು. ಆರಾಮಾಗಿ ಅದ್ರಿಗಿಂತನೂ ರೆಡಿಮೇಡ್ಗಿಂತನೂ ಚೆನ್ನಾಗಿ ಬರುತ್ತೆ. ಇನ್ನೊಂದು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಕಾಫರು, ಆಮೇಲೆ ಸಿಲ್ವರು, ಗೋಲ್ಡು ಮ್ಯಾಚ್ ಆಗುತ್ತೆ. ಬೇರೆ ಬೇರೆ ಕಲರ್ಸ್ ಎಲ್ಲ ಅಷ್ಟೊಂದು ಎಕ್ಸಾಕ್ಟ್ ಮ್ಯಾಚ್ ಆಗೋಲ್ಲ. ತುಂಬಾ ನೀಟಾಗಿ ಬರುತ್ತೆ ನೋಡಿ. ಬಲಗೈಯಿಂದ ಹಿಂದಕ್ಕೆ ಸ್ವಲ್ಪ ಹಿಡ್ಕೊಂಡು ಎಳಿಬೇಕು, ಜಾಸ್ತಿ ಎಳೆಯೋಂಗೇನಿಲ್ಲ, ಸುಮ್ಮನೆ ಟಚ್ ಮಾಡಿಕೊಂಡು ಇರಬೇಕಷ್ಟೇ. ಅದು ಮೂವ್ ಆಗ್ತಾ ಇರುತ್ತೆ. ಎಡಗೈಯಿಂದ ಸ್ವಲ್ಪ ಒಳಗಡೆ ಎಳ್ಕೋಬೇಕು, ಬೆರಳಿಂದ ಎಳಿತಾ ಇರಬೇಕು ಬಟ್ಟೆನ, ಆವಾಗ ತುಂಬ ನೀಟಾಗಿ ಬರುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಪೈಪಿಂಗು. ರೆಡಿಮೇಡ್ ಆದರೆ ಅಷ್ಟೊಂದು ಮ್ಯಾಚ್ ಆಗೋಲ್ಲ, ಅದು ಇಷ್ಟನೂ ಆಗಲ್ಲ ನನಗೆ. ಹಾಗಾಗಿ ಯಾವ ವಿಡಿಯೋ ಆದರೂ ಅಷ್ಟೇ, ಕಟ್ಟಿಂಗ್ ಆಗಿರ್ಬೋದು, ಸ್ಟಿಚ್ಚಿಂಗ್ ಆಗಿರ್ಬೋದು, ಎಲ್ಲನೂ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿದರೆ ಮಾತ್ರ ಅರ್ಥ ಆಗುತ್ತೆ. ಬಿಟ್ಟು 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 ಈ ವಿಡಿಯೋ ಬಿಟ್ಟು ಆ ವಿಡಿಯೋ ಬಿಟ್ಟು ಈ ವಿಡಿಯೋ ನೋಡಿದರೆ ಖಂಡಿತವಾಗ್ಲೂ ಯಾರಿಗೂ ಅರ್ಥ ಆಗಲ್ಲ. ನಮಗಾದರೂ ಅಷ್ಟೇ, ನಿಮಗಾದರೂ ಅಷ್ಟೇ, ಯಾರಿಗೂ ಅರ್ಥ ಆಗಲ್ಲ. ಹಾಗಾಗಿ ಪೂರ್ತಿ ವಿಡಿಯೋ ನೋಡಿ, ಆವಾಗ ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಇವಾಗ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ನೋಡಿ, ಇನ್ನೊಂದು ಸಲ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸರ್ತಿ ನೋಡಿ, ಆವಾಗ ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಯಾವ ಕೆಲಸ ಆದರೂ ಅಷ್ಟೇ ಅಲ್ವಾ, ಬಿಟ್ಟು 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 ಮಾಡ್ತಾಯಿದ್ರೆ ಅದು ಇದಾಗಲ್ಲ. ನೋಡ್ತಾ ಇರಬೇಕು, ಮಾಡ್ತಾ ಇರಬೇಕು, ಆವಾಗಲೇ ಬರೋದು. ತುಂಬಾ ನೀಟಾಗೆ ಬರುತ್ತೆ. ಆಮೇಲೆ ಇದು ಲೆಂತಿ ವಿಡಿಯೋ ಆಯಿತು ಗೊತ್ತು, ಬಟ್ ಏನೂ ಮಾಡೋಕ್ಕಾಗಲ್ಲ. ಲೆಂತಿ ವಿಡಿಯೋ ನೋಡಿದ್ರೇ ಅರ್ಥ ಆಗುತ್ತೆ. ಶಾರ್ಟ್ ವಿಡಿಯೋ ಆಗಿದ್ದರೆ ಅದು ಏನು ಅರ್ಥ ಆಗುತ್ತೆ ನನಗಂತೂ ಗೊತ್ತಿಲ್ಲ. ಬಟ್ ಶಾರ್ಟ್ ಕೂಡ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಏನಕ್ಕಪ್ಪ ಅಂದರೆ ಲೆಂತಿ ವಿಡಿಯೋ ತುಂಬ ಬೋರ್ ಆಗುತ್ತೆ, ಗೊತ್ತಾಯಿತು, ಗೊತ್ತು ನನಗೆ. ಬಟ್ ನಾವಾದರೂ ಅಷ್ಟೇ, ನೀವಾದರೂ ಅಷ್ಟೇ, ನೋಡೋಕ್ಕೆ ಇಷ್ಟ ಆಗಲ್ಲ. ಬಟ್ ಲೆಂತಿ ವಿಡಿಯೋ ನೋಡಿದ್ರೇ ಮೈಂಡ್ಗೆ ಹೋಗುತ್ತೆ ಅನ್ನೋ ನನ್ನ ಭಾವನೆ. ಶಾರ್ಟ್ ವಿಡಿಯೋ ಖಂಡಿತವಾಗ್ಲೂ ಬರೀ ಪೈಪಿಂಗ್ದೇ ಆದರೆ ಪೈಪಿಂಗ್ದಾಗಿರ್ಬೋದು, ಇಲ್ಲ ಅಟ್ಯಾಚ್ ಮಾಡಿರೋದೇ ಆದರೆ ಅಟ್ಯಾಚ್ ಮಾಡಿರೋದಾಗಿರ್ಬೋದು, ಇಲ್ಲ ಸ್ಲೀವ್ ಅಟ್ಯಾಚ್ ಮಾಡಿರೋದಾಗಿರ್ಬೋದು, ಎಲ್ಲನೂ ಶಾರ್ಟ್ ಬೇಕಂದರೆ ಖಂಡಿತವಾಗ್ಲೂ ಅದು ಕೂಡ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಬೆಸ್ಟ್ ಅಂದರೆ ನನಗೆ ಲೆಂತಿ ವಿಡಿಯೋ ನೋಡಿದ್ರೇ ಆವಾಗ ತಲೆಯಲ್ಲಿ ಹೋಗುತ್ತೆ ಅನ್ನೋದು ನನಗೆ ಅರ್ಥ ಆಗಿರೋದು. ನೋಡಿ ಎಷ್ಟೊಂದು ನೀಟಾಗಿ ಬರುತ್ತಂತೆ. ಯಾವ ವಿಡಿಯೋ ಆದರೂ ಅಷ್ಟೇ, ನನ್ನ ವಿಡಿಯೋನೇ ನೋಡ್ಬೇಕು ಅನ್ನೋದೇನಿಲ್ಲ. ಯಾವ ವಿಡಿಯೋ ನೋಡಿದ್ರೂ ಪರ್ಫೆಕ್ಟಾಗಿ ನೋಡಿ, ಎಲ್ಲನೂ ಫಸ್ಟಿಂದ ಲಾಸ್ಟ್ವರೆಗೆ ಎಂಡ್ವರೆಗೂ ತಾಳ್ಮೆ ಇಟ್ಕೊಂಡು ನೋಡಿದ್ರೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ನಾನು ಒಬ್ಬಳೇ ಮಾಡಿರೋದ್ರಿಂದ ವಿಡಿಯೋ ಅಷ್ಟು ನೀಟಾಗಿದೆಯಲ್ಲ ಗೊತ್ತಿಲ್ಲ, ಕಸ್ಟಮರ್ದಿತ್ತು, ಅದೇ ವಿಡಿಯೋನೇ ಮಾಡ್ಕೊಂಡಿದ್ದೆ. ಹಾಗಾಗಿ ಅದೇ ವಿಡಿಯೋನೇ ನಾನು ಹಾಕಿದ್ದೀನಿ. ಬಟ್ ಅದು ಹೇಗಿದೆ ಅಂತ ಗೊತ್ತಿಲ್ಲ. ಬಟ್ ನೆಕ್ಸ್ಟ್ ವಿಡಿಯೋ ಖಂಡಿತವಾಗ್ಲೂ ಇನ್ನೂ ಪರ್ಫೆಕ್ಟಾಗಿ ಯಾವ ವಿಡಿಯೋ ಎಕ್ಸಾಕ್ಟ್ ಯಾವುದು ಬೇಕೋ ಅದೇ ಖಂಡಿತವಾಗ್ಲೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಸ್ವಲ್ಪ ಟೈಮ್ ತೊಗೊಂಡು ಹಾಕ್ತೀನಿ ಅಷ್ಟೇ, ಅಪ್ಲೋಡ್ ಮಾಡ್ತೀನಿ. ಬಟ್ ತುಂಬಾ ನೀಟಾಗಿ ಬರುತ್ತೆ. ಯಾವುದಾದ್ರೂ ಅಷ್ಟೇ, ಇದೇ ನನಗೆ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಪೈಪಿಂಗ್ ಆಗಿರ್ಬೋದು, ಇಲ್ಲ ಡೋರಿ ಆಗಿರ್ಬೋದು, ಎಲ್ಲನೂ ನಾನು ಯಾವ ಫ್ಯಾಬ್ರಿಕ್ ಕೊಟ್ಟಿರ್ತಾರೋ ಅದೇ ಫ್ಯಾಬ್ರಿಕ್ ಅಂತಲೇ ಮಾಡೋದು. ಇದು ಬಂದು ಕಾಜು ಪಟ್ಟಿ, ಉಕ್ಸ್ ಪಟ್ಟಿ, ಕಾಜು ಪಟ್ಟಿ ಇರುತ್ತಲ್ವ, ಅದು ಡಬಲ್ ಸ್ಟಿಚ್ ಹಾಕಿದ್ದು ನಾನು. ಡಬಲ್ ಸ್ಟಿಚ್ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇದ್ರೆ ಎಷ್ಟೊಂದು ನೀಟಾಗಿ ಬಂದಿದೆ ಅಂತ. ಫೋಲ್ಡಿಂಗ್ ಯಾವ ಥರ ನಾವು ಬಟ್ಟೆ ಫ್ಯಾಬ್ರಿಕ್ ಕಟ್ ಮಾಡ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ತುಂಬಾ ಕ್ರಾಸ್ ಕಟ್ಟಿಂಗ್ ಮಾಡ್ಕೊಂಡು ಪೈಪಿಂಗ್ ಮಾಡಿದರೆ ತುಂಬಾ ನೀಟಾಗಿ ಬರುತ್ತೆ. ಏನಾದರೂ ಟರ್ನ್ ಆಗ್ತಾಯಿದ್ರೆ ಒಳಗಡೆ ಅಟ್ಯಾಚ್ ಮಾಡಿರೋ ಬಟ್ಟೆ, ಅದಕ್ಕೆ ಅಲ್ಲೊಂದು ಡಾಟ್ ಥರ ಎಮ್ಮಿಂಗ್ ಮಾಡಿಕೊಂಡ್ರೆ ಸಾಕು. ಪೂರ್ತಿ ಹತ್ತತ್ರನೇ ಎಮ್ಮಿಂಗ್ ಮಾಡೋ ಅವಶ್ಯಕತೆ ಏನೂ ಇರಲ್ಲ. ಯಾಕಂದರೆ ಆಲ್ರೆಡಿ ನಾವು ಪೈಪಿಂಗ್ ಮಾಡಿರ್ತೀವಿ. ಸ್ವಲ್ಪ ಬರ್ತಾ ಇದೆ, ನಾವು ಅಷ್ಟೊಂದು ನೀಟಾಗಿ ಬಂದಿಲ್ಲ ಅಂದರೆ ಮಾಡ್ಬೋದು. ಥ್ಯಾಂಕ್ ಯು, ಸಿಗೋಣ.